ನನ್ನ ಅಪ್ಪಣೆಯನ್ನು ಪಡೆದುಕೊಂಡು ಹೋದೆ. ಏನು ಯಾಕೆ? ನಿಮ್ಮ ಬಗ್ಗೆ ಏನು ಮಾತಾಡ್ತಾರೆ? ಗೂಢಾಚಾರಿಗೆ ಕೆಲಸವನ್ನು ನೀವು ವಹಿಸಬೇಕು. ಹೌದು, ಹಾಗೆ ನಾನು ಗುಡ್ಡಿಗಾಚಾರಿಯಾಗಿ ಹೋದದ್ದು. ಗೂಢಾಚಾರಿಯಾಗಿ? ಹೌದು ರಾಯರೇ. ಏನು ವಿಷಯ ತಂದೆ? ನಿಮ್ಮ ಅಪ್ಪಣೆಯನ್ನು ಪಡೆದು ನಾನು ನೇರವಾಗಿ ಮನೆಗೆ ಹೋದೆ. ಕೆಲಸಕ್ಕೆ ತೊಡಗಬೇಕಾದಂತಹ ನೀನು ಮನೆಗೆ ಹೋದದ್ದು ಯಾಕೆ? ಏನು? ಮನೆಗೆ ಹೋಗಿ ಹೆಂಡತಿದ್ದು ಒಂದು ಕಾಲು ಹಿಡಿದು. ನಿಮ್ಮಲ್ಲಿ ಕ್ರಮ ಹಾಗೆ ಗಂಡನಾದವ ಹೆಂಡತಿಯ ಕಾಲು ಹಿಡಿಯುವುದು ಹಾಗಲ್ಲ. ಮತ್ತೆ ನಮ್ಮಲ್ಲಿ ಹೇಗೆ? ನಿಮ್ಮಲ್ಲಿ ಹೇಗೆ? ಹೆಂಡತಿಯಲ್ಲಿಗಾದ್ರೂ ಹೋಗ್ಲಿಕ್ಕಿದ್ರೆ ಗಂಡನ ಕಾಲು, ಗಂಡಿಯಲ್ಲಿಗಾದ್ರೂ ಹೋಗ್ಲಿಕ್ಕಿದ್ರೆ ಹೆಂಡತಿಯ ಕಾಲು. ನಿಮ್ಮ ಕ್ರಮ ಹಾಗೆ. ಆ ಕ್ರಮವನ್ನು ಅನುಸರಿಸಬೇಕು. ಆ ಸಂಪ್ರದಾಯವನ್ನೇ ಮುಂದುವರಿಸಿಕೊಂಡು ಹೊರಟಿದ್ದಾರೆ. ಎಲ್ಲಿಗೆ ಹೊರಟೆ? ನಿಮ್ಮ ಬಗ್ಗೆ ಜನರು ಏನು ಮಾತಾಡ್ತಾರೆ ಎನ್ನುವುದನ್ನು ಕೇಳುವುದಕ್ಕಾಗಿ. ಯಾವ ಯಾವ ದೇಶಗಳನ್ನು ಸಂಚರಿಸಿದೆ? ಹಲವಾರು ದೇಶ, ಚಪ್ಪೆನಾರು ದೇಶ ಎಲ್ಲ ಸುತ್ತಿದೆ. ಹೀಗೆ ಚಪ್ಪೆನಾರು, ಚಪ್ಪನ್ನಾರು ದೇಶಗಳು, ಅಂಗ, ಮಂಗ, ಕಳಿಂಗ, ಮಂಗ. ನಿನ್ನ ತಲೆ ಕಾಡಿದೆ ಪಾಪಿ. ಯಾರನ್ನು ತೋರಿಸುವುದು ನೀನು? ಅಲ್ಲ, ಅಂಗ, ಮಂಗ, ಕಳಿಂಗ ಬರ್ತಾರ ಬರ್ಬಾರ. ಹಲವಾರು ದೇಶಗಳನ್ನೆಲ್ಲ ಸುತ್ತಿದ್ದೇನೆ. ಅಂಗದಲ್ಲಿ ಹೋಗಿ ನೋಡ್ತೇನೆ ನಿಮ್ಮ ಬಗ್ಗೆ ನಡೆಯುವುದು. ಹೇಗೆ? ನಿಮ್ಗೆ ಸರಿ ಇಲ್ಲ, ಸಮ ಇಲ್ಲ, ಜೋಡಿಲ್ಲ. ಸರಿ ಇಲ್ಲ, ಸಮ ಇಲ್ಲ, ಜೋಡಿ. ಅದು ಹಾಗಲ್ಲ ಪುಣ್ಯಾತ್ಮ. ನನಗೆ ಸರಿಸಮಾನರಾದವರು ಯಾರು ಇಲ್ಲ. ಇನ್ನೊಂದು ಕಡೆಯಲ್ಲಿ ಹೇಳ್ತಾ ಇದ್ದಾರೆ, ಹೇಗೆ? ನೀವು ಸಾಮಾನ್ಯರಲ್ಲ, ಮತ್ತೆ ಬೋರ್ ಮಂಡಿ ನಾಯಕ. ಬೋರ್ ಮಂಡಿ ಬ್ರಹ್ಮಾಂಡ ನಾಯಕ, ಪ್ರಭುವ, ವಿಭವ, ಪಾಟಿಗೆ ಕುರುತಿನಕ. ಎಂತದ್ದು? ನಿಮಗೆ ಹೇಳುವುದು ಪಾಟಿಗೆ ಕುರುತಿನಕ. ಕುಲತಿಲಕ. ಕುರುತಿನಕ ಎಲ್ಲ ಹೇಳ್ತಾ ಇದ್ದಾರೆ. ಇನ್ನು ಹೀಗೆ ಆಗುವಂತೆ ಆಗುವುದಿಲ್ಲ. ಮತ್ತೆ ಹೇಗೆ? ತಿರುಗಾಟ ಮಾಡುವಾಗ ರಾತ್ರಿ ಆಗ್ತದೆ. ಎಲ್ಲಿಯಾದ್ರೂ ಉಳಿದುಕೊಳ್ಬೇಕಲ್ಲ. ಹಾಗೆ ಒಂದು ವ್ಯವಸ್ಥೆ ಮಾಡಿದ್ರೆ ಎಲ್ಲಿ? ಒಂದು ಮನೆ ಸಿಕ್ಕಿತು. ಮನೆಯಲ್ಲಿ ಹೋಗಿ ಹೇಳಿದೆ, ಹೇಗೆ? ನನಗೆ ಒಂದು ಇಲ್ಲಿ ಮಲಗ್ಲಿಕ್ಕುಂಟು, ಬೆಳಿಗ್ಗೆ ಹೋಗಿ ನಾನು ಮಲಗುದು, ಮತ್ತೆ ಹೋಗಿದ್ದೇನೆ, ಏನಾದ್ರೂ ವ್ಯವಸ್ಥೆ ಮಾಡ್ತೀರಾ ಅಂತ ಕೇಳಿ. ಅದಕ್ಕೆ ಒಂದು ಹೇಳಿದ್ರು, ಇಲ್ಲ ಇಲ್ಲಿ ವಯಸ್ಸಿಗೆ ಬಂದ ಹುಡುಗಿ ಇರ್ತಾರೆ ಅಂತ ಹೇಳಿ. ಅದಕ್ಕೆ ಆ ಮನೆಯನ್ನು ಬಿಟ್ಟೆ, ಮತ್ತೆ ಮುಂದಿನ ಮನೆಗೆ ಹೋದೆ. ಅಲ್ಲಿ ಕೂಡ ಕೇಳಿ, ಇಲ್ಲಿ ಸ್ವಲ್ಪ ಬೆಳಕಿನ ತನಕ ಮಲಗುದು, ಮತ್ತೆ ಹೋಗುದು. ಅದಕ್ಕೆ ಅಲ್ಲಿ ಕೂಡ ಹೇಳಿದ್ರು, ಹೇಗೆ? ಇಲ್ಲಿ ಕೂಡ ವಯಸ್ಸಿಗೆ ಬಂದ ಹುಡುಗಿ ಇರ್ತಾರೆ. ನೀನೇ ಕೇಳಿದ್ದ? ಯಾರು? ಮತ್ತೆ ಅಲ್ಲ, ಅವರಿಗೆ ಹೇಳಿದ್ರು. ಅಲ್ಲಿ ಹೇಳಿ. ಮುಂದಿನ ಮನೆಗೆ ಹೋದೆ. ಅಲ್ಲಿ ಹೋಗಿ ನಾನು ಕೇಳಿ, ಹೇಗೆ? ಇಲ್ಲಿ ವಯಸ್ಸಿಗೆ ಬಂದ ಹುಡುಗಿಯರು ಯಾಕೆ? ಯಾಕೆಂತ ಅವರು ನನಗೆ ಸ್ವಲ್ಪ ಮಲಗಲಿಕ್ಕಿತ್ತು. ನಿನ್ನ ನಾಳೆಯನ್ನು ಕೈದು ಹಾಕಬೇಕಿತ್ತು. ಈಗ ಸ್ವಲ್ಪ ಯೋಚನೆ ಮಾಡಿ ಹಿಂದಿನ ಎರಡು ಮನೆಗೆ ಹೋದೆ. ಆಗ ಅವರು ಅದನ್ನೇ ಹೇಳಿದ್ರು. ಅಲ್ಲಿ ಕೂಡ ಅದನ್ನೇ ಹೇಳ್ತಾರೆ ಅಂತ ಭಾವಿಸಿ ನಾನು ಅದನ್ನು ಕೇಳಿ. ನಿನಗೆ ಬೇರೆ ಏನಾದರೂ ವ್ಯವಸ್ಥೆ ಇಲ್ವಾ? ಅದೇ ನಾನು ಮತ್ತೆ ಏನಾದರೂ ಬೇರೆ ಒಂದು ವ್ಯವಸ್ಥೆ ಮಾಡಿದೆ. ನೀನು ಹೋಗುವಾಗ ಹೀಗೇ ಹೋದೇನು? ಹೌದು, ಅಲ್ಲಿಂದ ನಾನು ವೇಷ ಬದಲು ಮಾಡಿದ್ದೆ. ವೇಷ ಬದಲು ಮಾಡಿದೆ? ನಾನು ಶ್ರೀವೇಷ ಮಾಡಿದ್ದೆ. ಶ್ರೀವೇಷ? ನಿನ್ನನ್ನು ಹೀಗೆ ಏನು ನೋಡುವುದಕ್ಕಾಗುವುದಿಲ್ಲ ಪುಣ್ಯ. ಈಗ ನೋಡ್ಲಿಕ್ಕಾಗಿಲ್ಲ. ನೀನು ಶ್ರೀವೇಷ ಮಾಡಿದ್ದ? ಶ್ರೀವೇಷದಲ್ಲಿ ಭಾರಿ ಚಂದ ಆಗ್ತದೆ. ಹೌದು, ನೀವೊಂದು ನೋಡಿದಾಗಿತ್ತು. ಪರವಾಗಿಲ್ಲ, ಬಿಡೋಣ. ಶ್ರೀವೇಷ ಮಾಡಿದೆ. ನಾನು ಶ್ರೀವೇಷ ಮಾಡಿದ್ದನ್ನು ನೋಡಿ ಈ ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ಅಲ್ಲಿಲ್ಲದ ಮುದುಕರು ಕೂಡ ನನ್ನ ಹಿಂದೆ ಬರುತ್ತಾರೆ. ಹಾಗಾದ್ರೆ ವೇಷ ಒಳ್ಳೆಯದಾಗಿದೆ. ಹೌದು, ಬಂದ ವೇಷ ಮಾಡಿಕೊಂಡು ಹೋಗ್ತಾ ಇದ್ದೇನೆ. ಒಬ್ಬ ಹುಡುಗ ನನ್ನ ಹಿಂದೆ ಬರ್ತಿದ್ದಾನೆ. ನಾನು ಅವನನ್ನು ಹೆದರಿಸಬೇಕಲ್ಲ, ಅದಕ್ಕೆ ಒಂದು ಉಪಾಯ ಮಾಡಿದೆ. ಏನು? ನಾನು ಒಳ್ಳೆ ಮನೆತನದ ಹುಡುಗಿ, ನೀನು ವಾಚಿಸಿದ ಹಾಗೆ ಅಲ್ಲ ಅಂತ ಹೇಳಿದೆ. ಅದಕ್ಕೆ ಅವನು ಹೇಳಿದ, ಏನು ಹೇಳಿದ? ನಾನು ಕೂಡ ಒಳ್ಳೆಯ ಮನೆತನದ ಹುಡುಗ, ನೀನು ವಾಚಿಸಿದ ಹಾಗೆ ಅಲ್ಲ. ನಾನು ಬಿಡಲಿಲ್ಲ. ಏನು ಮಾಡಿದೆ? ಇನ್ನೊಂದು ಒಂದು ಮಾತನ್ನು ಹೇಳಿದೆ. ಹೇಗೆ? ನೋಡು, ನನ್ನ ಹಿಂದೆ ನನ್ನ ಅಮ್ಮ ಬರ್ತಿದ್ದಾರೆ, ಜಾಗ್ರತೆ ಮಾಡು, ಜಾಗ್ರತೆ. ಅವನನ್ನು ಹೆದರಿಸುವುದಕ್ಕಾಗಿ ಹಾಗೆ ಹೇಳಿ. ಅವನಿಗೇನು ಹೇಳಿದ? ಅವನು ಹೇಳಿದ, ಹೇಗೆ? ಏನು ನಿನ್ನ ಹಿಂದೆ ನಿನ್ನ ಅಮ್ಮ ಬರುವುದಾ? ನಿನ್ನ ಅಮ್ಮನ ಹಿಂದೆ ನನ್ನ ಅಪ್ಪ ಬರ್ತಿದ್ದಾರೆ. ಈಗ ತಂದೆ ಮಗ ಇಬ್ಬರು ಯೋಚನೆ ಮಾಡಿಯೇ ಬಂದದ್ದು. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಏನು ಮಾಡಿದೆ? ನಾನು ಅವನಲ್ಲಿ ಒಂದು ಪ್ರಶ್ನೆ ಕೇಳಿದೆ. ಏನು? ಓ ಹುಡುಗ, ನೀನು ನನ್ನನ್ನು ನೋಡಿ ಮರುಳಾಗಿದ್ದೆ, ನೀನು ನನ್ನ ಯಾವುದನ್ನು ನೋಡಿ ಮರುಳಾಗಿದ್ದ ಹೇಳಿದೆ. ಅದಕ್ಕೆ ಅವ ಹೇಳಿದ, ನಿನ್ನ ನೀಳವಾದ ಕೇಶರಾಶಿಯನ್ನು ಕಂಡು ನಾನು ಮರುಳಾದೆ ಅಂತ ಹೇಳಿದ. ಆಗಲೇ ಒಂದು ಉಪಾಯ ಮಾಡಿದೆ. ಹೇಗೆ? ಕೇಶರಾಶಿಯನ್ನು ಕಿತ್ತೆ ಆತನ ಕೈಗೆ
ಮೂರ್ತಿ ಹೌದು, ಪ್ರತಿಮೆ ಪ್ರತಿಮೆ ಮಾಡಿದ್ದಾರೆ. ಹ. ಮತ್ತೆ ಒಬ್ಬರು ನಿಮಗೆ ಅಭಿಷೇಕ ಮಾಡಿದ್ದಾರೆ. ಅಭಿಷೇಕ ಅಭಿಷೇಕ ಮಾಡಿಕೊಂಡು ಭಜನೆ ಮಾಡ್ತಾ ಇದ್ದಾರೆ. ಹ. ನಿನ್ನ ಪೂಜೆಗೆ ಬಂದೆ ದುರ್ಗಮಾಸುರ ಎನ್ನ ಕರುಣದಿ ಕಾಯೋ ದುರ್ಗಮಾಸುರ. ನನ್ನ ಕುರಿತು ಭಜನೆ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಬ್ಬರು ಅಭಿಷೇಕ ಮಾಡುವಾಗ ಭಜನೆ ಮಾಡು. ಹೇಗೆ? ನೋಡು ನೋಡು ಕಣ್ಣಾರೆ ನಿಂತಿಹನು ನಟು ನಟುಗುತ್ತ ನಟು ನಟುಗುತ್ತ ನಟು ನಟುಗುತ್ತ. ಏ, ಅದು ಯಾಕೆ ನಡುವುದು? ಅದು ಬೆಳಿಗ್ಗೆ ಅಭಿಷೇಕ ಮಾಡುದಲ್ಲ, ಚಳಿ ಇರ್ತದೆ, ಹಾಗೆ ನಡುವಿದಾಗಿ ಅದು ನಡ್ತದೆ. ಮೂರ್ತಿಯಲ್ಲಿ ಬೇರೆ. ಆದ್ರೂ ಕೂಡ ಅವರಿಗೆ ಅಷ್ಟು ಭಾವನೆ, ಹಾ. ನಿಮ್ಮನ್ನು ದೇವರೇ ಆಗಿ ಕಾಣ್ತಾ ಇದ್ದಾರೆ. ಆಮೇಲೆ ಕೊನೆಗೆ ಒಂದು ಮಂಗಳ ಬಗ್ಗೆ ಇತ್ತು. ಹೇಗೆ? ಮಂಗಳಂ ನಿತ್ಯಾಶ್ವಮಂಗಳಂ ಮಂಗಳಂ ನಿತ್ಯ ಜಯ ಮಂಗಳಂ ಬಟ್ಟಲೆ ನಿಂತಿನ ದುರ್ಗಮಗೆ. ಸತ್ಯನು ನಿನ್ನ ಹೊಟ್ಟೆಯಾಗಿದೆ, ಖಂಡಿತ ಬರಬೇಕು ಪಾಪಿ. ಮುಖ್ಯ ಉಂಟು. ಹೇಗೆ? ಗೋಜುಂಡತ್ತ. ಅಲ್ಲಿ ಸಾಹಿತ್ಯ ಬೇರೆ ಏನೋ ಇರ್ಬೇಕು. ನಾನು ದೂರದಲ್ಲಿದ್ದೆ, ನನಗೆ ಹಾಗೆ ಕೇಳಿ ಬಿಡು. ಬಿಡೋಣ. ಆಮೇಲೆ ತಿರುಗುತ್ತಾ ತಿರುಗಾಡುತ್ತಾ 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 ನಮ್ಮ ತಿಲಕಂಗನವನಕ್ಕೆ ಬಂದೆ ರಾಯ. ತಿಲಕವನ. ಹೌದು ರಾಯೇ, ಅಲ್ಲಿ ಆಚಾರಿ ಪರಮೇಶ್ವರಾಚಾರಿ ಅದು ಆಚಾರಿ. ಏ, ಹಾಗವು ಅದು. ಮತ್ತೆ ಆಶ್ಚರ್ಯ, ಪರಮಾಶ್ಚರ್ಯ. ಹೌದು, ಕಾರಣ ಉಂಟು. ಏನು? ಅಲ್ಲಿ ಕುತ್ತಾಗಿ ಕುತ್ತ ವೃತ್ತ, ಓಲ್ಮೀಕ ವಾಲ್ಮೀಕ. ವಾಲ್ಮೀಕ ಬೆಳೆದಿದೆ. ಅದರ ಸುತ್ತ ಋಷಿಮುನಿಗಳೆಲ್ಲ ನಿಂತು ಭಜನೆ ಮಾಡ್ತಾ ಇದ್ದಾರೆ. ಇದನ್ನು ಹೇಳುವುದಕ್ಕಾಗಿ ಓಡಿಕೊಂಡು ಬಂದಿದ್ದೆ. ಇದನ್ನೊಂದು ನೀವೇ ಭೂತ, ನಮ್ಮ ಅಧಿಕಾರಕ್ಕೆ ಒಳಪಟ್ಟಂತಹ ವ್ಯಾಪ್ತಿಯಲ್ಲಿ ಯಾರೂ ಕೂಡ ದೇವರನ್ನು ಪೂಜಿಸಬಾರದು ಎಂಬ ಹಾಗೆ ಕಟ್ಟಪ್ಪಣೆಯನ್ನು ಮಾಡಿದವ ನಾನು. ಆದರೆ ಈ ಕಾಲಕ್ಕಾಗುವಾಗ ಯಾರೋ ಒಮ್ಮೆಗಳಿಂದ ದೇವರನ್ನು ಭಜಿಸುತ್ತಾ ಇದ್ದಾರೋ ಅವರನ್ನು ಶಿಕ್ಷಿಸಲೇಬೇಕು. ಆ ಸ್ಥಳವನ್ನು ತೋರಿಸು.